ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 2ರ ಪಠ್ಯಪುಸ್ತಕದಲ್ಲಿನ 5ನೇ ಪದ್ಯಪಾಠ ಹೇಮಂತ. ಸೊ ಈ ಒಂದು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು 9ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀನಿ. ಅವುಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಲಿಂಕನ್ನು ಸಹಿತ ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 9ನೇ ಕನ್ನಡದ ಭಾಗ 2ರ ಪಠ್ಯಪುಸ್ತಕದ 5ನೇ ಪದ್ಯ ಹೇಮಂತ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮೊದಲಿಗೆ ನೋಡೋಣ ಕವಿ ಕಾವ್ಯ ಪರಿಚಯ. ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ಕ್ರಿಸ್ತಶಕ 1914 ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು. ಇವರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ. ಇವರು ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಭರ್ತಹರಿಯ ಶತಕತ್ರಯಗಳನ್ನು, ಜಯದೇವನ ಗೀತಗೋವಿಂದವನ್ನು ಕನ್ನಡಿಸಿದ್ದಾರೆ. ಇವರು ಗಗನಚುಕ್ಕಿ, ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕಡಲು, ರಾಗಿಣಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರಗಳು ದೊರೆತಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೇಮಂತ ಕವಿತೆಯನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದ್ರೆ ಸಾಕು. ಅಭ್ಯಾಸ: ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಫಸ್ಟ್ ಒನ್, ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಉತ್ತರ: ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಒಣಗಿ ನಿಂತಿದ್ದವು. ಎರಡನೇ ಪ್ರಶ್ನೆ, ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು? ಹೊಲಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ. ಪ್ರಶ್ನೆ 3, ಕಾನನದ ಹಕ್ಕಿ ಏನು ಮಾಡುತ್ತಿದೆ? ಕಾನನದ ಹಕ್ಕಿಯು ಹನ್ನೆಲೆಗಳು ಉದುರುತ್ತಿರುವ ಬರಿದಾದ ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ. ನಾಲ್ಕನೇ ಪ್ರಶ್ನೆ, ಎತ್ತಲೂ ಕಾಣುತ್ತಿರುವ ದೃಶ್ಯ ಯಾವುದು? ಹೇಮಂತ ಋತುವಿನ ಕಾಲದಲ್ಲಿ ಎತ್ತಲೂ ಬಿಳಿ ಮಂಜು, ಹಿಮಗಾಳಿ, ನಡುಗುತ್ತಿಹ ನೀರಾವಲೋಕ, ಬರಡು ಜನ, ಜಡದ ಜನಗಳಿಂದ ಕೂಡಿ ಶೂನ್ಯವಾಗಿ ಮರುಕು ಉಂಟಾಗಿ ಮನ ಮರುಗುವ ದೃಶ್ಯವು ಕಾಣುತ್ತಿದೆ ಅಂತ ಬರೆದ್ರೆ ಸಾಕು. ಇನ್ನು ಹೇಮಂತ ಋತುವಿನಲ್ಲಿ ತುಂಗೆ ತೊರೆ ಹೇಗೆ ಹರಿಯುತ್ತಿದೆ ಅಂತ ಕೇಳಿದ್ದಾರೆ. ಸೊ ಹೇಮಂತ ಋತುವಿನಲ್ಲಿ ಮುಖದ ಪರದೆಯನ್ನು ಮೆಲ್ಲನೆ ಎಳೆದಂತೆ ತುಂಗೆ ತೊರೆಯು ನಡುಗಿ ಮೈ ನೆನೆದು ಹರಿಯುತ್ತಿದೆ. ಆರನೇ ಪ್ರಶ್ನೆ, ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ: ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ. ಏಳನೇ ಪ್ರಶ್ನೆ, ಜೀವಗಳ ಧರ್ಮ ಯಾವುದು? ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳನ್ನು 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಮೊದಲ ಪ್ರಶ್ನೆ, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು? ಉತ್ತರ: ಹೇಮಂತರಾಜನು ಲೋಕಕ್ಕೆ ಬಂದಾಗ ಇಳಿದಾಗ ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮಗಂಧವ ತರುವ ಮಾರುತನೂ ಇಲ್ಲ. ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡ ಬಳಿಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ವನ ನಿಂತಿದ್ದವು. ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೀಗೇ ಇತ್ತು. ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು? ಉತ್ತರ: ಹೊಲಗದ್ದೆಗಳು ಮಂಜು ಮಸುಕನ್ನು ಹೊದ್ದು ಮಲಗಿವೆ. ಗಾಳಿಯು ಸುಯ್ಯೆಂದು ಸೂಸುತ್ತಾ ಹೇಮಂತನನ್ನು ಹಳೆಯುತ್ತಿದೆ. ತುಂಗೆಯ ತೊರೆಯು ಮುಖದ ಪರದೆಯನ್ನು ಮೆಲ್ಲನೆ ಸರಿಸಿ ನಡುಗಿ ಮೈ ನೆನೆದು ಹರಿಯುತ್ತಿದೆ. ಇದು ಹೊಲಗದ್ದೆಗಳ ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವವಾಗಿದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರ್ತದೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಉತ್ತರ ಏನಿದೆಪ್ಪ ಅಂತಂದರೆ, ಹೇಮಂತ ಋತುವಿನಲ್ಲಿ ಮರಗಳೆಲ್ಲ ಹೂವಿನ ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮಾರುತನೂ ಇಲ್ಲ, ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡ ಬಳ್ಳಿಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಒಣಗಿ ನಿಂತಿವೆ. ನಾಲ್ಕನೇ ಪ್ರಶ್ನೆ, ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು? ಉತ್ತರ: ಹೇಮಂತನ ಆಳ್ವಿಕೆಯ ಕಠಿಣ ಶಾಸಕ್ಕೆ ತಲೆಬಾಗುವುದೇ ಸೃಷ್ಟಿಯಲ್ಲಿನ ಮರ್ಮವಾಗಿದೆ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮ. ಮನುಷ್ಯನೂ ಕೂಡ ಹೊಸ ಕಾಲಕ್ಕೆ, ಹೊಸ ಬಿಸಿಲಿಗೆ ಕಾಯಬೇಕು. ಬಂದೆಲ್ಲ ಕಷ್ಟ ಸುಖಗಳನ್ನು ಸಹಜವಾಗಿ ಸ್ವೀಕರಿಸಬೇಕು. ಹೀಗೆ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಎಂಬುದು ಕವಿಯ ಆಶಯ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳನ್ನು 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ,
ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ. ಉತ್ತರ: ಹೇಮಂತ ಋತುವಿನಲ್ಲಿ ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮಾರುತನೂ ಇಲ್ಲ. ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡ ಬಳ್ಳಿಗಳು ಎಲೆಗಳನ್ನು ಉದುರಿಸಿಕೊಂಡು, ಮುಖಬಾಡಿಸಿಕೊಂಡು, ಮೌನದಲ್ಲಿ ಮೈದೆಗೆದು, ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಒಣಗಿ ನಿಂತಿರುತ್ತವೆ. ಹೊಲಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ. ಗಾಳಿಯು ಸುಯ್ಯೆಂದು ಸೂಸುತ್ತ ಹೇಮಂತನನ್ನು ಹಳೆಯುತ್ತಿದೆ. ತುಂಗೆಯ ತೊರೆಯು ಮುಖದ ಪರದೆಯನ್ನು ಮೆಲ್ಲ ಮೆಲ್ಲನೆ ಸರಿಸಿ ನಡುಗಿ ಮೈನೆನೆದು ಹರಿಯುತ್ತಿದೆ. ಕಾನನದ ಹಕ್ಕಿಯು ಕಾನೆಲೆಗಳು ಉದುರುತಿಹ ಬರಿದಾದ ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ. ತಣ್ಣನೆಯ ಗಾಳಿಯಲ್ಲಿ, ಹಿಮದ ಸೋನೆಯಲ್ಲಿ ಮೌನವಾಗಿ ಮಾನವನ ಜೀವನ ಸೆರೆಸಿಕ್ಕಿದೆ. ಎತ್ತಲು ಬಿಳಿ ಮಂಜು, ಹಿಮಗಾಳಿ, ನಡುಗುತ್ತಿಹ ನೀರಾವಲೋಕ, ಬರಡು ಜಡದ ಜನಗಳಿಂದ ಕೂಡಿ ಶೂನ್ಯವಾಗಿ ಮರುಕು ಉಂಟಾಗಿ ಮನಮರುಗುವ ದೃಶ್ಯ ಕಾಣುತ್ತಿದೆ. ಹೇಮಂತನ ಆಳ್ವಿಕೆ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯಲ್ಲಿನ ಮರ್ಮವಾಗಿದೆ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮವಾಗಿದೆ. ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರಿಬೇಕು. ಅದರಲ್ಲಿ ಫಸ್ಟ್ ಕೊಟ್ಟಿದ್ರು, ಚಂಗುಡಿಯ ಸಿಂಗರದ ವರವರೂತ ಗಳೆನಿಸಿದೆ ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನೋ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾರೆ. ಕೆಂಪಾದ ಪತಾಕೆಗಳಿಂದ ಅಲಂಕರಿಸಿದ ತೇರಿಗೆ ಹೋಲಿಸಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಸ್ವಾರಸ್ಯ: ಹೇಮಂತ ಋತುವಿಗೆ ಮೊದಲು ಚಿಗುರಾದ ಎಲೆಗಳಿಂದ ತುಂಬಿ ಮರಗಿಡಗಳು ಶೋಭಿಸುವುದನ್ನು ವರ್ಣಿಸಿದ್ದಾರೆ. ಇನ್ನು ಸೆಕೆಂಡ್ ಇತ್ತು, ಸುಯ್ಯಲರ ಸೂಸುತ್ತಿವೆ ನಿನ್ನ ಹಳಿದು ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನೋ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಹೇಮಂತ ಋತುವಿನ ಕಾಲದಲ್ಲಿ ಬೀಸುವ ಚಳಿಗಾಳಿಯಿಂದ ಬೇಸತ್ತ ಜನರು ಹೇಮಂತನನ್ನು ಹಳೆಯುತ್ತಾರೆ ಎನ್ನುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ, ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನೋ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರೋ ದೃಶ್ಯಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಹೇಮಂತ ಋತುವಿನಲ್ಲಿ ಹನ್ನೆಲೆಗಳು ಉದುರಿ ಬೋಳಾದ ಮರಗಳನ್ನು ಏರಿ ಕುಳಿತ ಕಾನನದ ಹಕ್ಕಿಗಳಿಗೆ ಆಹಾರದ ಕೊರತೆಯುಂಟಾಗಿ ಅವು ಅನುಭವಿಸೋ ದುಃಖವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿವೆ. ಇನ್ನು ಫೋರ್ತ್ ಇತ್ತು, ಎತ್ತಲುಂ ನಡಗುತಿಹ ನೀರಾವಲೋಕ ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನೋ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರೋ ದೃಶ್ಯಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಹೇಮಂತ ಋತುವಿನಲ್ಲಿ ಎಲ್ಲೆಡೆಯೂ ಆವರಿಸಿರುವ ಬಿಳಿ ಮಂಜು, ಬೀಸುವ ಹಿಮಗಾಳಿಯಿಂದ ಲೋಕವೇ ನಡುಗುತ್ತಾ ಜಡತ್ವಕ್ಕೆ ಜಾರಿ ಮೌನವಾಗುತ್ತದೆ ಎನ್ನೋದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಫಿಫ್ತ್ ಒನ್, ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನೋ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಋತುಗಳಿಗೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ. ಇದನ್ನರಿತು ಲೋಕದ ಜೀವಿಗಳು ಪ್ರಕೃತಿಗೆ ತಲೆಬಾಗಬೇಕು ಎನ್ನೋದು ಈ ಮಾತಿನಲ್ಲಿ ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸಾಕು. ಸಂಬಂಧೀಕರಣ: ಶಿಂಗರ ಶಿಂಗಾರ, ಮರುತ ಮಾರುತ, ಮೌನ ಮಾತು, ಜಡ ಅಜಡ, ಬನ ವನ, ಮುಖ ಮೊಗ ಮುಖ, ಚಿಗುರೆಲೆ ಲೋಪಸಂಧಿ ತಲೆವಾಗು, ಆದೇಶ ಸಂಧಿ, ನೀರವ ಮೌನ, ಕಠಿಣ ಗಟ್ಟಿ ಅಂತ ಇತ್ತು. ಇಷ್ಟಿತ್ತು ಈ ಪದ್ಯದ ಪ್ರಶ್ನೋತ್ತರಗಳು. ಇನ್ನು 2 ಸ್ಟಾನ್ಸಗಳು ಬಾಯಟ್ಗಿಟ್ಟಿದ್ದಾರೆ. ಅದೇನಿತ್ತಪ್ಪ ಅಂದ್ರೆ, ಹೇಮಂತ ಋತುರಾಜನಿಗೆ ಬಂದಿಳುವಂದು ಹೂವಿಲ್ಲ, ಹಸುರಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಇನ್ನು ಸೆಕೆಂಡ್ ಒನ್, ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು, ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ, ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಪದ್ಯದ ಪ್ರಶ್ನೋತ್ತರಗಳಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.